ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಯಾದಗಿರಿಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ? ಸೊ ಇದು ಗೌರ್ಮೆಂಟ್ ಹುದ್ದೆ ಆಗಿರುತ್ತೆ. ಯಾವ ಹುದ್ದೆ ಇದು, ಏನಪ್ಪ, ಹೇಗೆ ಅಪ್ಲೈ ಮಾಡೋದು, ಯಾವತ್ ಲಾಸ್ಟ್ ಡೇಟು, ಏನು ಸ್ಯಾಲ್ರಿ ಇದೆ, ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಯಾವ್ದು ಇಂಪಾರ್ಟೆಂಟ್ ಡೀಟೇಲ್ಸ್ ಇದೆ ಅದನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು ಸ್ನೇಹಿತರೆ. ಓಕೆನಾ? ಸೊ ಈ ಒಂದು ವಿಡಿಯೋನ ಶುರು ಮಾಡೋಣ. ಯಾದಗಿರಿಯಲ್ಲಿ ಕರೆದಿರೋಂಥದ್ದು ಡಿ.ಸಿ.ಪಿ.ಯು ಅಂದ್ರೆ ಏನು? ಮೊದಲೇ ಮಾತದು ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಸ್ನೇಹಿತರೆ. ಓಕೆನಾ? ಸೊ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ 15 ಪೋಸ್ಟ್ ನ ಕರೆದಿದ್ದಾರೆ. ಅಪ್ಲಿಕೇಶನ್ ಫಾರ್ 15 ಪೋಸ್ಟ್ ಅಂತ ಕೇಳಿದ್ದಾರೆ. ನೋಡಿ ಯಾರ್ಯಾರಿಗೆ ಅಂತ ಹೇಳಿದ್ರೆ, ಕ್ಲೋಸ್ ಅಡ್ವೈಸರ್, ಹೌಸ್ ಕೀಪರ್, ಟೀಚರ್, ಸ್ಟಾಫ್ ನರ್ಸ್ ಎಕ್ಸೆಟ್ರಾ. ಓಕೆನಾ? ಸೊ ಇದು ಗೌರ್ಮೆಂಟ್ ಆಪರ್ಚುನಿಟಿ ಆಗಿರುತ್ತೆ ಸ್ನೇಹಿತರೆ. ಚೈಲ್ಡ್ ವೆಲ್ಫೇರ್ ಅಂಡ್ ಎಜುಕೇಶನ್ ಸೆಕ್ಟರ್ ಅಲ್ಲಿ ಇರುವಂತದ್ದು. 10ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಹೇಗೆ ಅಪ್ಲೈ ಮಾಡೋದು, ಎಲ್ಲ ಅಪ್ಲೈ ಮಾಡೋದು, ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ವೇಕೆನ್ಸಿ ಪೋಸ್ಟ್ ವೈಸ್ ಎಷ್ಟಿದೆ, ಎಲಿಜಿಬಿಲಿಟಿ, ಏಜ್ ಲಿಮಿಟ್ ಏನು, ಸ್ಯಾಲರಿ ಹೇಗೆ, ಇಂಪಾರ್ಟೆಂಟ್ ಲಿಂಕ್ ಎಲ್ಲಿದೆ, ಎಲ್ಲದು ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಈ ಒಂದು ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ನೋಡಿ, ಯಾದಗಿರಿ ಕರ್ನಾಟಕದಲ್ಲಿ ಇರುವಂತದ್ದು. ಅಪ್ಲಿಕೇಶನ್ ಫೀಸ್ ಬಂದು 100 ರೂಪೀಸ್ ಇದೆ. ಡಿ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ 10th 12th, BA B.Ed BSc, MA BSW GNM, MA MSc ಮಾಡ್ಕೊಂಡಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ? ಸೊ ಏಜ್ ಲಿಮಿಟ್ ಬಂದು 25 ಇರಬೇಕು ಮಿನಿಮಮ್. 40 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ? ಸೊ ನೋಡಿ, ಎಲ್ಲ ಆಲ್ಮೋಸ್ಟ್ ಇದು ಬಂದು ಫಿಮೇಲ್ ಗೆ ಇರೋದು. ಸೊ ಕ್ಲೋಸ್ ಅಡ್ವೈಸರ್ ಫಿಮೇಲ್ 1 ಪೋಸ್ಟ್ ಇದೆ. ಹೌಸ್ ಕೀಪರ್ ಫಿಮೇಲ್ 1 ಪೋಸ್ಟ್. ಸ್ಟಾಫ್ ನರ್ಸ್ 1 ಪೋಸ್ಟ್. ಆರ್ಟ್ ಕ್ರಾಫ್ಟ್ ಅಂಡ್ ಮ್ಯೂಸಿಕ್ ಟೀಚರ್ 1 ಪೋಸ್ಟ್ ಇದೆ. ಟೀಚರ್ ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಗೆ 4 ಪೋಸ್ಟ್ ಇದೆ ಸ್ನೇಹಿತರೆ. ಮತ್ತೆ ಕ್ಲೋಸ್ ಅಡ್ವೈಸರ್ ಜನರಲ್ ಗೆ 1 ಪೋಸ್ಟ್ ಇದೆ. ಕ್ಲೀನರ್ 2 ಪೋಸ್ಟ್. ಹೌಸ್ ಕೀಪರ್ 1 ಪೋಸ್ಟ್ ಇದೆ. ಕಿಚನ್ ಹೆಲ್ಪರ್ 1 ಪೋಸ್ಟ್. ಸ್ಟಾಫ್ ನರ್ಸ್ 1 ಪೋಸ್ಟ್. ಆರ್ಟ್ ಕ್ರಾಫ್ಟ್ ಅಂಡ್ ಮ್ಯೂಸಿಕ್ ಟೀಚರ್ 1 ಪೋಸ್ಟ್. ಓಕೆನಾ? ಸೊ ಟೋಟಲ್ ಇದು ಬಂದು ನಿಮಗೆ 15 ಪೋಸ್ಟ್ ಇದಾವೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ 100 ರೂಪಾಯಿ ಡಿ ಮುಖಾಂತರ ಕಟ್ಟಬೇಕಾಗಿರುತ್ತೆ. ಬ್ಯಾಂಕಿಗೆ ಹೋಗಿ ಡಿ ಕೊಡ್ಬೇಕಾಗಿರುತ್ತೆ. ಓಕೆನಾ? ಸೊ ಹಾಗೆ ಹೇಗಪ್ಪ ಇದು ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಹೇಗೆ, ಎಲ್ಲಿದೆ ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳೋದಾದ್ರೆ, ಅಪ್ಲಿಕೇಶನ್ ಫಾರ್ಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ಎಜುಕೇಶನ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ, ಏಜ್ ಪ್ರೂಫ್, ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಲೆಟರ್ ಇದ್ರೆ ಅದು, ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರು ಅದು ಒಂದು. ಓಕೆನಾ? ಸೊ ಇದಿಷ್ಟು ನೀವು ಇಟ್ಕೊಂಡು ನೀವು ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಹಾಗೆ ಡಿ ಕೂಡ ಬೇಕಾಗಿರುತ್ತೆ 100 ರೂಪಾಯಿದು. ಇದು 10ನೇ ತಾರೀಕು ಜುಲೈ ಒಳಗಡೆ ಅವ್ರಿಗೆ ತಲುಪಬೇಕಾಗಿರುತ್ತೆ ಅಡ್ರೆಸ್ ಅಲ್ಲಿ. ಓಕೆನಾ? ಸೊ ಎಲ್ಲಿ ಅಡ್ರೆಸ್ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ನೋಡಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಯಾದಗಿರಿ. ಓಕೆನಾ? ಸೊ ಇದರಲ್ಲಿ ಗ್ರಾಜುಯೇಷನ್ ಇನ್ ಸೋಷಿಯಲ್ ವರ್ಕ್, ಸೋಷಿಯಾಲಜಿ, ಸೈಕಾಲಜಿ, ಫಿಸಿಕಲ್ ಹೆಲ್ತ್, ಕೌನ್ಸಿಲಿಂಗ್, ಈ ರೀತಿ MA ಮಾಡಿರ್ಬೇಕು ಅಂತ ಹೇಳ್ಬಿಟ್ಟು ಕೇಳಿರೋದು. MA MSc. ಓಕೆನಾ? 20 ರಿಂದ 30. ಅದಾದ ನಂತರ BA B.Ed ಸಂಗೀತ ವಾದ್ಯ ಸರ್ಟಿಫಿಕೇಟ್ ಕೋರ್ಸ್ ಆಗಿರ್ಬೇಕು, ಅಥವಾ GNM BSc ನರ್ಸಿಂಗ್ 2 ವರ್ಷ ಆಗಿರ್ಬೇಕು, D.Ed PUC ಉತ್ತೀರ್ಣರಾಗಿರ್ಬೇಕು. ಮತ್ತೆ ಈ ರೀತಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಸೊ ಅವರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ಎಲ್ಲ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ, ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ನೀವು ಪ್ರಿಂಟ್ಔಟ್ ತಗೋಬೇಕಾಗಿರುತ್ತೆ. ಪ್ರಿಂಟ್ಔಟ್ ತಗೊಂಡು ಇದನ್ನ ಫುಲ್ ಕಂಪ್ಲೀಟ್ ಆಗಿ ಫಿಲ್ ಮಾಡ್ಬೇಕಾಗಿರುತ್ತೆ. ಫಿಲ್ ಮಾಡ್ಬಿಟ್ಟು ನೀವು ಪೋಸ್ಟ್ ಅಲ್ಲಿ ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಎಲ್ಲಿ ಕಳಿಸ್ಬೇಕು ಅಂದ್ರೆ ಈ ಒಂದು ಅಡ್ರೆಸ್ಗೆ. ಓಕೆನಾ? ಸೊ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗಿರುತ್ತೆ. ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳ ಕಚೇರಿ, ಕೋಣೆ ಸಂಖ್ಯೆ C17, 1ನೇ ಮಹಡಿ, ಜಿಲ್ಲಾ ಆಡಳಿತ ಭವನ, ಸಂಕಿರಣ, ಚಿತ್ತಾಪುರ ರಸ್ತೆ, ಯಾದಗಿರಿ. ಓಕೆನಾ? ಬಯೋಡೇಟಾ, ಪರ್ಮನೆಂಟ್ ಅಡ್ರೆಸ್ ಆಫ್ ದ ಕ್ಯಾಂಡಿಡೇಟ್, ಇಲ್ಲಿ ನೇಮು ಮತ್ತೆ ನಿಮ್ಮ ಫಾದರ್ ನೇಮು, ಡೇಟ್ ಆಫ್ ಬರ್ತ್, ಲಿಂಗ, ಅಡ್ರೆಸ್, ಫೋನ್ ನಂಬರ್, ಇಮೇಲ್, ಯಾವ್ಯಾವ ಭಾಷೆ ಬರುತ್ತೆ ಅನ್ನೋದನ್ನ ಟಿಕ್ ಮಾಡ್ಬೇಕಾಗಿರುತ್ತೆ.
ಅದ ನಂತರ ಎಜುಕೇಶನ್ ಕ್ವಾಲಿಫಿಕೇಶನ್ 10th ಎಲ್ಲ ಆಯ್ತು, PUC ಎಲ್ಲ, ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್, ಅದರ್. ಅದ ನಂತರ ಟ್ರೈನಿಂಗ್ ಏನಾರು ತಗೊಂಡಿದ್ರೆ ಆ ಒಂದು ಸರ್ಟಿಫಿಕೇಟ್ ಬರಿಬೇಕಾಗಿರತ್ತೆ. ಅದ ನಂತರ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ವೆಲ್ಫೇರ್ ಅಲ್ಲಿ ಆ ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಥವಾ NGO ಡೀಟೇಲ್ಸ್ ನ ಬರಿಬೇಕಾಗಿರತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಬರೆದು ನಿಮ್ಮ ಸೈನ್ ಹಾಕಿ ನೀವು ಇದ್ರ ಜೊತೆಗೆ ನೀವು ಎಲ್ಲಾ ಅರ್ಜಿ ಜೊತೆಗೆ ಲಗತ್ತಿಸಬೇಕಾದ ದಾಖಲೆಗಳು ಇಲ್ಲಿ ಕಂಪ್ಲೀಟ್ ಡೀಟೇಲ್ ಕೊಡಿದ್ದಾರೆ ನೋಡಿ, 9 ದಾಖಲೆಗಳನ್ನ ಕೊಡಿದ್ದಾರೆ. ಓಕೆನಾ. ಸೊ ಅರ್ಜಿ ಸಲ್ಲಿಸತಕ್ಕದ್ದು DD ಕೊಡ್ಬೇಕಾಗಿರುತ್ತೆ, ದೃಢೀಕರಣ ಪತ್ರ ಬೇಕಾಗಿರುತ್ತೆ, ಜನ್ಮ ದಿನಾಂಕಕ್ಕೆ, SSLC ಮಾರ್ಕ್ಸ್ ಕಾರ್ಡು, TC ಆಗಿದ್ರು ಓಕೆ. ಅದ ನಂತರ ಭಾವಚಿತ್ರ ಬೇಕಾಗಿರುತ್ತೆ, ಒಂದು ಅರ್ಜಿಗೆ ಅಂಟಿಸಬೇಕು, ಇನ್ನೊಂದು ಹಾಗೆ ಇಡಬೇಕಾಗಿರುತ್ತೆ. ಓಕೆನಾ. ಸೊ ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಶೈಕ್ಷಣಿಕ ಅರ್ಹತೆ ಪ್ರಮಾಣ ಪತ್ರ ಬೇಕಾಗಿರುತ್ತೆ ಮತ್ತು ಅಂಕಪಟ್ಟಿಗಳ ದೃಢೀಕರಣ ಪತ್ರ ಬೇಕು. ಮಕ್ಕಳ ಕ್ಷೇತ್ರದಲ್ಲಿ ನಿರ್ವಹಿಸಿದ ಅನುಭವದ ಮೂಲ ಪ್ರಮಾಣ ಪತ್ರಗಳು, ಕಂಪ್ಯೂಟರ್ ಡಿಪ್ಲೊಮೊ ಶಿಕ್ಷಣ ಪ್ರಮಾಣ ಪತ್ರಗಳು ದೃಢೀಕೃತ, ಆಮೇಲೆ ಆಧಾರ್ ಕಾರ್ಡ್ ದೃಢೀಕೃತ ಪತ್ರ. ಓಕೆನಾ. ಸೊ NOC ನೀವೆಲ್ಲಾದ್ರೂ ಕೆಲಸ ಮಾಡ್ತಾ ಇದ್ರೆ ಆ ಒಂದು ನಿರಕ್ಷಪಣೆ ಪ್ರಮಾಣ ಪತ್ರ ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ತಗೊಂಡು ನೀವು ₹100 DD ಮಾಡ್ಕೊಂಡು ಜಿಲ್ಲಾ ಮಕ್ಕಳ ಇಲ್ಲಿ ನೋಡಿ ಯಾರ ಹೆಸರಿಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಓಕೆನಾ. ಸೊ ಈ ಒಂದು ಹೆಸರಿಗೆ ನೀವು ಮಾಡ್ಬೇಕಾಗಿರುತ್ತೆ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಯಾದಗಿರಿ. ಓಕೆನಾ. ಇವರ ಹೆಸರಿಗೆ ಮಾಡಿ 10ನೇ ತಾರೀಕು ಒಳಗಡೆ ನೀವು ಈ ಒಂದು ಅಡ್ರೆಸ್ಗೆ ಕಳಿಸ್ಬೇಕಾಗಿರುತ್ತೆ. ತೆಗೆದು ಅರ್ಜಿಯೊಂದಿಗೆ ಲಗತ್ತಿಸಿ ಜಿಲ್ಲಾ ಮಕ್ಕಳ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಕಚೇರಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಜಿಲ್ಲಾಡಳಿತ ಭವನ ಸಂಕೀರ್ಣ, ಕೋಣೆ ಸಂಖ್ಯೆ C17, 1ನೇ ಮಾಡಿ, ಚಿತ್ತೋಪುರ ರಸ್ತೆ, ಯಾದಗಿರಿ. ಇಷ್ಟಕ್ಕೆ ನೀವು ಕಳಿಸ್ಬೇಕಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಏನಾದ್ರು ಇಂಡಿಯನ್ ಕೋಸ್ಟಲ್ ಗಾರ್ಡಿಗೆ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ 10th 12th ಆಗಿರೋರು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು. ಹಾಗೆ NICL ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಡಿಗ್ರಿ ಪೋಸ್ಟ್ ಕರೆದಿದ್ದಾರೆ, ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಡೆಬೆಲ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿರುವಂತವ್ರು ರಿಸರ್ಚ್ ಫೆಲೋಶಿಪ್ ಗೆ ಕರೆದಿದ್ದಾರೆ. ಓಕೆನಾ. ಅವರು ಕೂಡ ಅಪ್ಲಿಕೇಶನ್ ಮಾಡಬಹುದು. NAL ಅಲ್ಲಿ ಕರೆದಿದ್ದಾರೆ, ಟೆಕ್ನಿಷಿಯನ್ ಪೋಸ್ಟ್ ಗೆ ITI ಮಾಡಿರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಕಾಫಿ ಬೋರ್ಡ್ ಕರೆದಿದ್ದಾರೆ, ಕಾಫಿ ಬೋರ್ಡ್ 55 ಪೋಸ್ಟ್ ಇದಾವೆ, ಡಿಗ್ರಿ ಮೇಲೆ ಇದಾವೆ, ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಧನಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಕೂಡ ಕರೆದಿದ್ದಾರೆ, ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಇದಷ್ಟು ಆದ ನಂತರ ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಹಾಗೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಬಹುದಾಗಿರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಯೂಟ್ಯೂಬ್ ಚಾನಲ್ ನ. ಹಾಗೆ ಬೆಲ್ ಬಟನ್ ನ ಪ್ರೆಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರ್ತಾ ಇರುತ್ತೆ ಯಾವಾಗ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಆ ಟೈಮಲ್ಲಿ. ಓಕೆನಾ. ಸೊ ಹಾಗೆ ನಿಮ್ಗೆ ಫಸ್ಟ್ ಸಿಗುತ್ತೆ ಸ್ನೇಹಿತರೆ. ಅದಾದ ನಂತರ ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.